ನಾವ್ಯಾವತ್ತೂ ಜಾತಿಯ ಹೆಸರಲ್ಲಿ ನಾವ್ಯಾವತ್ತೂ ರಾಜಕಾರಣ ಮಾಡಿದವರಲ್ಲ. ನಾವು ಎಲ್ಲ ಜಾತಿ ವರ್ಗದ ಜನರು ಯಾರು ಇವತ್ತು ನಮ್ಮ ಜೊತೆ ರಾಜಕೀಯವಾಗಿ ನಮ್ಮ ಬೆಂಬಲವಾಗಿ ನಿಂತು ನಮ್ಮ ಜೊತೆ ಇದ್ದಾರೆ, ಅವರೆಲ್ಲರಿಗೂ ರಾಜಕಾರಣದಲ್ಲಿ ಅವಕಾಶ ಬಂದಾಗೆಲ್ಲ ನಾವು ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೇವೆ. ಮತ್ತೊಬ್ಬ ವ್ಯಕ್ತಿ ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರವಾಗಿದ್ದಂಥ ವ್ಯಕ್ತಿ ನಮ್ಮ ನಂಜುಂಡಪ್ಪನವರು, ನಮ್ಮ ಎಕ್ಸ್ ಪ್ರೆಸಿಡೆಂಟ್ ನಂಜುಂಡಪ್ಪನವರು. ನಂಜುಂಡಪ್ಪ ಅವರು ಸಹ ಇವತ್ತು ನಮ್ಮ ಜೊತೆ ಇಲ್ಲ. ಅವರು ಸಹ ಬಹಳಷ್ಟು ಎಂಥ ಸಂದರ್ಭದಲ್ಲೂ ಅವರು ನಮ್ಮನ್ನ ಬಿಟ್ಟು ಹೋಗಿಲ್ಲ. ನಮಗಾಗಿ ಅವರು ಏನ್ ಮಾಡೋದಕ್ಕೂ ರೆಡಿ ಇರ್ತಾ ಇದ್ರು. ನಂಜುಂಡಪ್ಪನವರು ಏನ್ ಬೇಕಾದ್ರೆ ಮಾಡಕ್ಕೆ ರೆಡಿ ಇರ್ತಾ ಇದ್ರು. ಆ ರೀತಿಯಾಗಿ ಇವತ್ತು ನಮ್ಮ ಜೊತೆ ನಿಮ್ಮ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ನಾಯಕರು ಇವತ್ತು ನಮ್ಮ ಜೊತೆ ಅದೇ ನಿಷ್ಠೆ ಪ್ರಾಮಾಣಿಕತೆಯಿಂದ ಇವತ್ತು ಇದ್ದೀರಾ. ಬಹಳಷ್ಟು ಜನ ಈಗಲೂ ಇದ್ದೀರಾ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇವತ್ತು ನಾನು ಅವ್ರ ಹೆಸರುಗಳು ಯಾಕೆ ಹೇಳಿದೆ ಅಂದ್ರೆ ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ, ಅವರಿಬ್ರು ನಮ್ಮ ಜೊತೆ ಇಲ್ಲ. ಆ ಕಾರಣದಿಂದ ಅವ್ರ ಹೆಸರುಗಳನ್ನು ತಗೊಂಡೆ. ಇವತ್ತು ತಾವೆಲ್ಲರೂ ಬಹಳಷ್ಟು ಜನ ಇವತ್ತು ಬಹಳಷ್ಟು ಗ್ರಾಮಗಳಲ್ಲಿ ಎಲ್ಲ ಬಹುತೇಕ ನನ್ನ ಪ್ರಕಾರ 90% ನಮ್ಮ ಜೊತೆ ಇದ್ದೀರ ಅಂತ ನಾನು ಭಾವಿಸ್ತೇನೆ. 90% ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಅಲ್ಲಿ ಇರ್ಲಿ ಇಲ್ಲ ಜನತಾದಳದಲ್ಲಿ ಇರ್ಲಿ, ಆದ್ರೆ ಚಿಂತಾಮಣಿಯಲ್ಲಿ ಮಾತ್ರ ಆಲ್ಮತಸ್ಥರು ಕುರುಬ ಸಮುದಾಯದವರು ಅವತ್ತಿಂದಾನು ನಮ್ಮ ಜೊತೆಲೆ ಇರುವಂತದ್ದು ನಾವು ನೋಡಿರ್ತಕ್ಕಂಥ ವಿಚಾರ. ಹೌದಲ್ವಾ? ಅದರಿಂದ ಇದು ಇವತ್ತಿನ ಸಂಬಂಧ ಅಲ್ಲ, ಇದು 70 ವರ್ಷಗಳಿಗಿಂತ ಹೆಚ್ಚಿನ ಸಂಬಂಧ. ಆ ಅಧಿಕಾರಿಕೆ ಇದ್ರೆ ಹೇಳಿ ಕೊಡಲಾಗಿತ್ತು. ನಾವು ಎಲ್ಲಾ ಜಾತಿ ವರ್ಗದವರಿಗೆ ಒಂದೇ ಕಡೆ ಕೊಟ್ಟಿದ್ದೀವಿ. ಒಬ್ರಿಗೆ ಇಲ್ಲಿ ಒಬ್ರಿಗೆ ಅಲ್ಲಿ ಕೊಡುವಂತ ಕೆಲಸ ಮಾಡ್ತಿಲ್ಲ, ಎಲ್ಲರಿಗೂ ಒಂದೇ ಕಡೆ ಕೊಟ್ಟಿದ್ದೀವಿ. ಆಮೇಲೆ ಎಲ್ರಿಗೂ ಒಂದು ಕಾಮನ್ ಪ್ಲೇಸ್, ಒಂದು 3 ಎಕರೆ ಜಾಗ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತಿದ್ದೀನಿ. ಒಂದು ಓಪನ್ ಏರ್ ಥಿಯೇಟರ್ ಮಾಡ್ಬೇಕು ಅಂತಿದ್ದೀನಿ. ನಾಳೆ ಎಲ್ಲರೂ ಏನಾದ್ರು ಅವರವರ ಕಾರ್ಯಚಟುವಟಿಕೆಗಳು ಮಾಡುವಂತದಕ್ಕೆ ಅಲ್ಲಿ ಬಳಸ್ಕೋಬಹುದು. ಯಾಕಂದ್ರೆ ಎಲ್ಲರಿಗೂ ಏನಾಗ್ಬಿಟ್ಟಿದೆ, ಈಗ ಜಾಗ ಕೊಟ್ರೆ ಭವನ ಕಟ್ಟಬೇಕು. ಭವನ ಅಂದ್ರೆ ಏನು ಒಂದು 7-8 ಕೋಟಿ ಆದ್ರೆ ಒಳ್ಳೆ ಭವನ ಆಗುತ್ತೆ ಅನ್ನೋದು. ಸರ್ಕಾರ ಎಷ್ಟು ಕೊಡ್ತದೆ? ನಾಳೆ ಜಾಗ ಕೊಟ್ಬಿಟ್ಟು ನಾಳೆ ಹೋಗೋದು ಏಪ್ಪ MLA ಹೋಯ್ತನೆ ಭವನಾనికి 3 కోట్లు పంచంత అయ్యేదని చెప్పేసినప్ప ఏప మావాడితో చూస్తే అయ్యేదప్ప అవಕ್ಕೆ. ఇది ఎట్లా అంటే జాగా ఇచ్చి కొట్టించుకునే పరిస్థితి, జాగా ఇచ్చి కొట్టించుకునే పని. ಅದಕ್ಕೆ